ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ಆರ್1 ನ್ಯೂಸ್ ಬಿಜಾಪುರ್. ನಾನು ಮಲ್ಲಿಕಾರ್ಜುನ್. ಇವತ್ತು ದೇಶದ ಮೇಲೆ ಏನು ಅಲ್ಪಸಂಖ್ಯಾತರ ಮೇಲೆ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಮೇಲೆ ಏನೋ ಒಂದು ದೌರ್ಜನ್ಯವನ್ನು ಏನಾಗ್ತಾ ಇದೆ, ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ದೌರ್ಜನ್ಯವನ್ನು ಆಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರ್ತಕ್ಕಂಥ ಒಂದು ಸಮುದಾಯದ ಅನೇಕ ನಾಯಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಆ ಒಂದು ಅನ್ಯಾಯ ಏನಾಗಿದೆ ಮತ್ತು ಆ ಅನ್ಯಾಯದ ವಿರುದ್ಧ ಏನೇನು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಹೋರಾಟ ಇರುತ್ತೆ ಅಂತ ನೇರವಾಗಿ ಅವ್ರಿಗೆ ಪ್ರಶ್ನೆ ಮಾಡೋಣ. ಸರ್ ನಮಸ್ತೆ. ಹೆಸರು ಅಕ್ರಮ್ ಮಾಶಾಳ್ಕರ್. ಹಾ ಸರ್, ನಾವು ಸ್ಲಮ್ ಅಭಿವೃದ್ಧಿ ಸಮಿತಿಯಿಂದ ಹೋರಾಟ ಮಾಡತ್ತೀವಿ. ಛತ್ತೀಸ್ಗಢನಲ್ಲಿ ನಮ್ಮ ಎರಡು ಸಿಸ್ಟರ್ಗೆ ಮತಾಂತರ ಮಾಡ್ತಾರ ಅನ್ಕೇಜಿ ಆರೋಪ ಮೇಲೆ ಅರೆಸ್ಟ್ ಮಾಡಿದ್ರು. ಆಮೇಲೆ ಬೇಲ್ ಕೊಟ್ಟಾರ. ಆದ್ರ ನಾವು ಮತಾಂತರ ಮಾಡಿಲ್ಲ, ಮಾಡ್ಲಾರ್ದಕ್ಕೂ ಮತಾಂತರ ಮಾಡಿದಾರೆ ಅಂತ ಆರೋಪ ಮಾಡ್ಯಾರ. ಯಾವ ಕೇಸಿನ ಮೇಲೆ ಅವರು ಇದನ್ನ ಮಾಡಿದ್ದಾರೆ? ಕೇಸ್ ನಂಬರ್ ಏನಾದ್ರು ಐಡಿಯಾ ಇದೆ? ಕೇಸ್ ನಂಬರ್ ನಮಗ ಗೊತ್ತಿಲ್ಲ, ಇಲ್ಲ. ಆದ್ರೆ ಅವ್ರಿಗೆ ಅರೆಸ್ಟ್ ಮಾಡಿದ್ರು. ಓಕೆ, 2 ದಿವಸ ನಂತರ ಬೇಲ್ ಮ್ಯಾಗ ಬಿಟ್ಟಿದ್ದಾರೆ. ಬನ್ನಿ, ಇದು ತಿಳಿದ ಹಾಗೆ ಇನ್ನು ಪಾಸ್ಟರ್ಗಳು ನಮ್ಮ ಜೊತೆಗಿದ್ದಾರೆ. ಯಾವ ಒಂದು ಇದ್ರ ಮೇಲೆ ಒಂದು ಅರೆಸ್ಟ್ ಆಗಿದ್ದಾರೆ ಮತ್ತು ಅವರಿಗೆ ಯಾವ ರೀತಿ ಜಾಮೀನನ್ನ ಸಿಗುತ್ತೆ, ಏನ್ ಉದ್ದೇಶವನ್ನ ರಚನೆ ಮಾಡ್ಕೊಂಡು ಒಂದು ಪ್ರಶ್ನೆಯನ್ನ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇಬ್ಬರು ಕ್ರೈಸ್ತ ಸನ್ಯಾಸಿಗಳನ್ನು ಕಳ್ಳ ಸಾಗಾಣಿಕೆ, ಮಾನವರ ಕಳ್ಳ ಸಾಗಾಣಿಕೆ ಹಾಗೂ ಮತಾಂತರ ಮಾಡಿದ್ದಾರೆ ಅಂತ ಸುಳ್ಳು ಆರೋಪ ಮತ್ತು ಆಧಾರರಹಿತ ಆರೋಪವನ್ನು ಮಾಡಿ ಅವರನ್ನು ಸುಮಾರು 1 ವಾರ ಬಂಧಿಸಿದ್ರು. ಶನಿವಾರ ಅವ್ರಿಗೆ ಬೇಲ್ ಲಭಿಸಿದೆ. ಆದ್ರೆ ಈ ನಮ್ಮ ಹೋರಾಟ ಯಾಕಂತಂದ್ರೆ ನಿರಪರಾಧಿಯರನ್ನು ಬಂಧಿಸಿ ಅವರಿಗೆ ಅನವಶ್ಯಕವಾದ ಕಿರುಕುಳವನ್ನು ಕೊಟ್ಟು ಶೋಷಿಸುವುದು ಇದು ಮಾನವ ಹಕ್ಕುಗಳ ವಿರೋಧವಾಗಿದೆ. ಆದ್ರಿಂದ ನಾವು ನಮ್ಮ ಸಂವಿಧಾನಿಕವಾದಂತಹ ಮಾನವ ಹಕ್ಕುಗಳನ್ನು ನಾವು ಎತ್ತಿ ಹಿಡಿಯಬೇಕು. ಅದಕ್ಕಾಗಿ ಒಂದು ಮೌನ ಶಾಂತಿಯುತದ ಪ್ರತಿಭಟನೆಯನ್ನ ಇಂದು ನಾವು ಇಲ್ಲಿ ಬಿಜಾಪುರದಲ್ಲಿ ಆಯೋಜಿಸಿದ್ದೇವೆ. ಯಾಕಂದ್ರೆ ನಾವು ಶೋಷಿತರಾದಂತಹ ಇಬ್ಬರು ಧರ್ಮ ಸಂಸ್ಥೆ ಜೊತೆಗಿದ್ದೇವೆ ಹಾಗೂ ಮಾನವೀಯ ಮೌಲ್ಯಗಳನ್ನು, ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯಲು ಇಂದು ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಇದು ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ರಿ, ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟ. ರೀತಿಯಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಮನವಿಯನ್ನ ಯಾರಿಗೆ ಕೊಡ್ಬೇಕಂತ ಅನ್ಕೊಂಡಿದ್ರಿ? ಈ ಒಂದು ನಾವು ಮನವಿಯನ್ನು ಈಗ ನಮ್ಮ ಈ ಬಿಜಾಪುರ ಜಿಲ್ಲೆಯ ಡಿಸಿಗೆ ನಾವು ಕೊಡ್ತೇವೆ ಮೊದಲಿಗೆ. ಅದ ನಂತರ ನಮ್ಮ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಹ ನಾವು ಅದನ್ನ ಕೊಡ್ಬೇಕು. ಯಾಕಂದ್ರೆ ಇದು ಆಗಿರೋದಂತ ಒಂದು ಅನ್ಯಾಯದ ಒಂದು ಪರಿಸ್ಥಿತಿ. ಹಾಗಾಗಿ ನಾವು ಈ ನ್ಯಾಯಕ್ಕಾಗಿ ಹೋರಾಡ್ತೇವೆ. ಓಕೆ ಸರ್. ಆ ಇಬ್ರು ಹೆಣ್ಮಕ್ಳ ಮೇಲೆ ಏನೋ ಆರೋಪವಾಗಿದೆಯಲ್ಲ, ಆ ಹೆಣ್ಮಕ್ಳ ಹೆಸರು ಏನಾದ್ರು ಗೊತ್ತೈತೆ? ಅವ್ರ ಸಿಸ್ಟರ್ ಪ್ರೀತಿ ಹಾಗೂ ಸಿಸ್ಟರ್ ವಂದನಾ ಅಂತ ಹೇಳಿದ್ರು. ಸಿಸ್ಟರ್ ಪ್ರೀತಿ ಮತ್ತು ವಂದನಾ. ಈಗ ಅವರು ಏನು ಕುರಿತಾದಂತ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ? ಈ ಹೋರಾಟದ ಉದ್ದೇಶಗಳೇನು ಸರ್? ಈ ಹೋರಾಟದ ಮುಖ್ಯ ಉದ್ದೇಶ ನನಗೆ ಈಗಾಗಲೇ ತಿಳಿಸಿದ್ದೇನೆ. ಯಾಕಂದ್ರೆ ಅವರಿಗೆ ಮೊದಲನೇದಾಗಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಮಾನವೀಯ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ, ಒಂದು ಮತಾಂತರ ಆಗ್ತಿದೆ ಅಂತ ಹೇಳಿ ಆರೋಪಗಳನ್ನು ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯ ಒಂದು ತಪ್ಪು ನಡೆದಿಲ್ಲ. ಹಾಗಾಗಿ ತಪ್ಪೇ ನಡೆಯದೆ ಇರೋದ್ರಿಂದ ಅವರನ್ನು ಯಾಕೆ ಬಂಧಿಸಿದ್ದಾರೆ, ಅದಾಗಿದೆ ನಮ್ಮ ಮೊದಲ ಒಂದು ಬೇಡಿಕೆ. ತಪ್ಪು ನಿರಪರಾಧಿಗಳನ್ನು ಬಂಧಿಸಿ ಅವರಿಗೆ ಬೇಡವಾದಂತ ಎಲ್ಲ ಕಿರುಕುಳನ್ನು ಕೊಡೋದು ಇದು ಮಾನವ ಹಕ್ಕುಗಳ ವಿರೋಧವಾಗಿದೆ. ಅದರಿಂದ ಇಂತಹ ಪರಿಸ್ಥಿತಿ ಯಾರಿಗೂ ಮುಂದೆ ಆಗಬಾರದೆಂಬುದಕ್ಕಾಗಿ ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದ ಮುಖ್ಯ ಕಾರಣೀಕರ್ತರಾಗಿರ್ತಕ್ಕಂಥ ತಮಗೆ ಇದು ಯಾವ ಒಂದು ಟೆಸ್ಟ್ ಅನ್ನ ಇಟ್ಕೊಂಡು, ಯಾವ ಒಂದು ಇದು ಏನಿದೆ? ಬಿಜಾಪುರದೆಲ್ಲ ಸ್ಲಂ ನಿವಾಸವೆಲ್ಲ ಒಟ್ಟಾಗಿ ಸೇರಿ ನಾವು ಅಲ್ಪಸಂಖ್ಯಾತರ ಪರವಾಗಿ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ತಾವೇನು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಈ ಹೋರಾಟದಲ್ಲಿ ಎಷ್ಟು ತಾಲೂಕಿನ ಜನರು, ಪರಿಪೂರ್ಣವಾಗಿ ವಿಜಯಪುರ ಜಿಲ್ಲೆಯ ತಾಲೂಕಿನ ಜನರು ಎಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರೋ, ಅಥವಾ ಏನಾದ್ರು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬರೀ ಸಿಟಿ ಅವರಷ್ಟೇ ಹೋರಾಟ ಮಾಡ್ತಾ ಇದ್ರು? ಬರೀ ಸಿಟಿ ಅವರು ಮಾತ್ರ ಬಂದಿಲ್ಲ, ಇಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಸಹ ಇಲ್ಲಿ ಬಂದಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ತಾಲೂಕುಗಳಿಂದ ತುಂಬಾ ಜನ ಬಂದಿಲ್ಲ. ಆದ್ರೆ ಕೆಲವು ಪ್ರತಿನಿಧಿಗಳು ಬೇರೆ ಬೇರೆ ತಾಲೂಕುಗಳಿಂದ ಎಲ್ಲಾ ಕಡೆಯಿಂದ ನಾವು ಬಂದಿದ್ದೇವೆ. ಯಾಕಂದ್ರೆ ಈ ನಮ್ಮ ಹೋರಾಟ ಒಂದು ಶಾಂತಿಯುತದ ಹೋರಾಟವಾಗಿದೆ. ಈ ಒಂದು ಸಂದೇಶ ದೇಶದ ಉನ್ನತ ಅಧಿಕಾರಿಗಳಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನೂ ಅನೇಕ ಜನರು ನಮ್ಮ ಜೊತೆಗೆ ಅವ್ರ ಮೇಲೆ ಆಗತಕ್ಕಂಥ ಅನ್ಯಾಯವನ್ನ ವಿರುದ್ಧವಾಗಿ ಸಿಡಿದೆದ್ದು ಇವತ್ತು ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉಗ್ರವಾದ ಹೋರಾಟ ಅಸ್ಸಾಂ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅಸ್ಸಾಂ ಒಂದು ಪ್ರದೇಶದಲ್ಲಿ ಏನಾಗಿತ್ತು ಅದರ ಉದ್ದೇಶವಾಗಿ ಒಂದು ಉಗ್ರವಾದ ಹೋರಾಟವನ್ನ ಮಾಡಿದ್ರು. ಇಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಂದು ಮಹಿಳೆಯರನ್ನ ಕೇಳೋಣ ಏನ್ ಹೇಳ್ತಾರೆ ಅಂತ. ಬನ್ನಿ. ಆಗುವಂತ ಅನ್ಯಾಯಗಳನ್ನ ಕಂಡಾಗ ತಮ್ಗೇನು ಅನಿಸ್ತದೆ? ಸರ್, ನಾನು ಇವತ್ತು ಒಂದು ಕ್ರೈಸ್ತ ಧರ್ಮದ ಒಂದು ಇಬ್ಬರು ನಮ್ಮ ಸಿಸ್ಟರ್ಸ್ಗಳ ಮೇಲೆ ಇದು ಛತ್ತೀಸ್ಗಢದಲ್ಲಿ ಆಯಿತು. ಯಾಕಂದ್ರೆ ಅವ್ರು ಯಾವಾಗಲೂ ಶ್ರಮಜೀವಿಗಳು, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತಾನೆ ಮಾಡ್ತಾ ಇರೋದು. ಯಾಕಂದ್ರೆ ನಾವು
20 ವರ್ಷದಿಂದನೇ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾನೆ ಇದ್ದೀವಿ. ಯಾಕಂದ್ರೆ ನಾವು 20 ವರ್ಷದಿಂದ ಅವ್ರು ಯಾಕಂದ್ರೆ ಯಾವುದೇ ಮತಾಂತರ ಮಾಡ್ಲಿಕ್ಕೆ ಹೋಗಲ್ಲ. ಅವರು ಮತ್ತೆ ಯಾರನ್ನಾದರೂ ಹುಮ್ಮಸ್ಸು ಆಗಿರಬೇಕು, ಬೇರೆ ರಾಜಕೀಯ ಬಗ್ಗೆ ಅವರು ಚಟುವಟಿಕೆ ಮಾಡಿದ್ರೆ ಇದು ಯಾಂಥದ್ದು ಅವ್ರು ಮಾಡಲ್ಲ. ಯಾಕಂದ್ರೆ ಬಡವ್ರಿಗೆ ಒಂದು ಒಳ್ಳೇದಾಗಲಿ ಅಂತ ಕೆಲಸ ಮಾಡ್ತಕ್ಕಂಥವ್ರು. ಅಂಥವ್ರನ್ನ ಇವ್ರು ಮತಾಂತರ ಮಾಡ್ತಾ ಇದ್ದಾರೆ, ಕಳ್ಳ ಆರೋಪ ಆಗಿರ್ಬೋದು, ಬೇರೆ ಬೇರೆ ಯಾವುದೋ ಒಂದು ಹಾಕ್ತಾ ಇದ್ದಾರೆ ಜನರ ಮೇಲೆ. ಯಾಕಂದ್ರೆ ಅವ್ರು ಅಂಥವ್ರು ಅಲ್ಲ. ಆದರೂ ಕೂಡ ಅದು ಕುಲಂಕಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡ್ದೇ ಅವ್ರು ಒಳಗಡೆ ಹಾಕೋದಾಗಿರ್ಬೋದು, ಅವರಿಗೆ ಹಾಸಿಗೆ ಕೊಡದೇ ಇರೋದು, ಅಲ್ಲೆಲ್ಲ ನೋಡಿದಾಗ ನಮ್ಗಿಷ್ಟ ಒಂದು ಮಹಿಳೆಗೆ ಈ ಥರ ಮಾಡ್ತಾರಲ್ಲ, ಇವತ್ತು ಅವ್ರಿಗೆ ಆಗಿರ್ಬೋದು, ನಾಳೆ ನಮಗೆ ಕೂಡ ಆಗ್ಬೋದು. ಯಾಕಂದ್ರೆ ಈ ರಾಜಕೀಯ ಒಳಗೆ ಹಿಂಗಾಗ್ಬಿಡ್ತದೆ ಸರ್, ಯಾರು ಎಲ್ಲಿ ತುಳಿತಾರಂತ ಗೊತ್ತಾಗಲ್ಲ. ಹಾಗಾಗಿ ಏನೇ ಆದರೂ ಕೂಡ ಒಂದು ಮಹಿಳೆ ಆಗಿರ್ಬೋದು, ಅದು ಆ ಜಾತಿ ಈ ಜಾತಿ ಅಂದರೆ ಯಾವುದೇ ಜಾತಿ ಮಹಿಳೆಗೆ ಈ ಥರ ಅನ್ಯಾಯ ಮಾಡಬಾರ್ದು. ನಮ್ಮ ಉದ್ದೇಶ ಏನಂದ್ರೆ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡ್ತಾ ಇದ್ದು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಹೆಣ್ಣು ಮಗಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಅರೆ ಒಬ್ಬರಲ್ಲಿ ಇಬ್ಬರು ಮಹಿಳೆಯರಿಗೆ ಆ ಥರ ಮಾಡ್ತಾ ಇದ್ದಾರೆ. ಒಂದು ಅವ್ರ ಬಗ್ಗೆ ತಿಳ್ಕೊಳ್ದೇನೆ ಆರೋಪ ಕೊಡೋದು ತಪ್ಪು. ಇದು ಮಾನವ ಹಕ್ಕಿಗೆ, ಒಂದು ಹೆಣ್ಣು ಮಗಳಿಗೆ ಧಕ್ಕೆ ತರಂತ ವಿಚಾರ ವಿರೋಧವಾಗಿದೆ ನಮ್ಮದು. ಮತ್ತು ಈ ವಿಚಾರನ ಇವತ್ತು ಒಂದು ರ್ಯಾಲಿ ಮುಖಾಂತರ ಗಾಂಜೋಕ್ ಸುತ್ತೋಟ್ ಬಂದುಬಿಟ್ಟು ನಾವು DC ಅವ್ರ ಮನೆಗೆ ಕೊಡ್ತಾ ಇದ್ದೀವಿ. ಇದನ್ನು ಅವರು ತನಿಖೆ ಸರಿಯಾಗಿ ಮಾಡಿ ನ್ಯಾಯ ಕೊಟ್ಟರೆ ಸರಿ, ಇಲ್ಲಿ ಹೋದ್ರೆ ನಾವು ಉಗ್ರ ಹೋರಾಟ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಮೇಡಮ್ ಅವರೇ, ತಾವು ಹೇಳಿದ್ರಿ ಒಂದು ಜಾತಿಯ ಜನಾಂಗ ನಮ್ಮನ್ನು ತುಳಿತಾ ಇದೆ ಅಂತ ತಾವು ಹೇಳಿದ್ರಿ. ಈಗ ಈ ಮೇಲೆ ಯಾವ ಜಾತಿಯವರು ತುಳಿದಿದ್ದಾರೆ ಅಂತ? ಈಗ ರಾಜಕೀಯ ವ್ಯಕ್ತಿಗಳನ್ನೇ ಆಗಿರ್ಬೋದು ಸರ್, ಇದ್ರಾಗ ಯಾರದಾರ ಅಂತ ಹೇಳಿಕ್ಕೆ ಬರಲ್ಲ. ಪಕ್ಷದವರು ಅಂತ ಎಲ್ಲ ಪಕ್ಷದವ್ರೆ, ನಾನು ಯಾವ ಗಮನ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಒಂದು ಮಹಿಳೆ ತುಳಿತಾ ಇದ್ದಾರೆ ಅಂದ್ರೆ ಅವ್ರ ಮೇಲ್ಮಟ್ಟಕ್ಕೆ ಬರಬಾರ್ದು, ಇದು ಉದ್ದೇಶ. ಒಂದು ಅವರು ಒಂದು ಒಳ್ಳೆ ಕೆಲಸ ಮಾಡೋರು ನಾವು ನೋಡ್ತಾ ಬಂದಿದ್ದೀವಿ. ಯಾಕಂದ್ರೆ 20 ವರ್ಷದಿಂದ ನಾನು ಅವ್ರ ಜೊತೆ ಇರೋದ್ರಿಂದ ಅವ್ರನ್ನ ನೋಡ್ತಾನೆ ಬಂದಿದ್ದೀನಿ. ಯಾರಿಗಾಗಲಿ ನಮ್ಮ ಜಾತಿಗೆ ಬರ್ರಿ ಅಂತ ಕರೆಯಲ್ಲ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಲ್ಲ. ಅವ್ರವ್ರ ಇಚ್ಛಾ. ಇವಾಗ ನಾವು ಯಾವುದೇ ಧರ್ಮ ತಗೋಬಹುದು, ನಮ್ಮ ಹಕ್ಕಿದೆ, ತಗೋರಿ ಅಂತ ಕೂಡ ಅವ್ರು ನಮ್ಮನ್ನು ಪ್ರೋತ್ಸಾಹ ಕೊಡಲ್ಲ. ಆದ್ರೂ ಕೂಡ ಯಾಕೆ ಅವ್ರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ? ಅದಕ್ಕಾಗಿ ನಾನು ನಿಮ್ಮ ಪಾಸ್ಟರ್ ಹೇಳ್ದಂಗೆ ಅವಾಗಲೇ ಒಂದು ಮಾತು ಹೇಳಿದ್ರು, ಒಂದು ಬಜರಂಗ ದಳದ ಕಾರ್ಯಕರ್ತರು ಈ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಅಂತ ಅಂದ್ರು. ಅದು ಸತ್ಯನಾ? ಏನೋ ಸರ್, ತನಿಖೆ ಮುಖಾಂತರನೇ ತೆಗಿಬೇಕೀಗ. ಇವಾಗ ನನ್ನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕ್ವಶನ್ ಆಗ್ತಾ ಇದ್ದೀನಿ, ಇದನ್ನ ಸರಿಯಾಗಿ ತನಿಖೆ ಮಾಡಿ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ. ನನ್ನ ಹೆಸರು ರಾಜೇಶ್ವರಿ ಮಠಪತಿ ಅಂತ, ವಿಜಯಪುರ ಮಹಿಳಾ ಒಕ್ಕೂಟದ ಅಧ್ಯಕ್ಷ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂಥೇಳಿ. ನಮ್ಮ ಹಿಂದುಳಿದ ವರ್ಗ ಜೋಡಿ ಮತ್ತು ಇವರು ನಮ್ಮ ಏನು ಕ್ರಿಶ್ಚಿಯನ್ ಸಮುದಾಯದವರದಾರಲ್ಲ ಅವ್ರ ಜೊತೆಗೆ ನಾವು ಕೆಲಸ ಮಾಡಕತ್ತು ಒಂದು 20-25 ವರ್ಷ ಆಯಿತು. ಅವ್ರು ಯಾವ ಥರ ಅದಾರ, ಅವ್ರು ಹ್ಯಾಂಗಿಲ್ಲ ಅಂತ ಅನ್ನೋದು ನಮಗೆಲ್ಲ ಗೊತ್ತಿದ್ದರಿಂದ ಯಾರು ನಮ್ಮಲ್ಲಿ 32 ಸ್ಲಮ್ಮಲ್ಲಿ ಕೆಲಸ ಮಾಡ್ತಾರೆ. ಅವರು 32 ಸ್ಲಮ್ಮರ್ ಜನರ ಜೊತೆ ಕೆಲಸ ಮಾಡಿದ್ರೆ ಆ ಜನರಿಗೆ ಆಗು ಹೋಗುಗಳ ಬಗ್ಗೆ ಅವ್ರು ಇರ್ತಾರೆ. ಅವರಿಗೆ ಆರಾಮ್ ತಪ್ಪಿದ್ರೆ ಅವ್ರು ಇರ್ತಾರೆ. ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರು ಇರ್ತಾರೆ. ಪ್ರತಿಯೊಂದು ಮಕ್ಕಳ ಬಗ್ಗೆ ಆಗಲಿ, ಪ್ರತಿಯೊಂದು ಯಾರೇ ಆಗಲಿ ಅವ್ರ ಬಗ್ಗೆ, ಬಡವ್ರ ಬಗ್ಗೆ ಭಾಳ ಹೆಚ್ಚು ಕಾಳಜಿ ತೋರಿಸಿ ಅವ್ರ ಜೊತೆಗೆ ಅವ್ರಿಗೆ ಆರಾಮಾಗುವಂಗೆ, ಟ್ರೀಟ್ಮೆಂಟ್ ಆಗುವಂಗೆ ಎಲ್ಲರ ಜೊತೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಅವರು ಆ ಥರದ್ದು ಈ ಥರದ್ದು ಅವ್ರದ್ದು ಅಲ್ಲ. ಈಗೇನು ಹಿಂದುಳಿದವ್ರಿಗೆ ಮ್ಯಾಗ ಆಗಲಿ, ಕ್ರಿಶ್ಚಿಯನ್ಸ್ ಮ್ಯಾಗ ಆಗಲಿ, ಇವ್ರು ಏನು ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಮತಾಂತರ ಯಾರು ಆಗಂಗಿಲ್ಲ. ಸಣ್ಣ ಮಕ್ಕಳಿಲ್ಲ ಮತಾಂತರ ಅಲ್ಲಕ್ಕೆ. ಅವ್ರೇನು ಬಟ್ ಜೀಪ್ತಾರಪ್ಪ ಮತಾಂತರ ಆ ಥರ ಅನ್ನುವಂಗಿಲ್ಲ. ಯಾಕಂದ್ರೆ ನಮ್ಮ ಜಾತಿ ನಮಗೆ ಭಾರಿ ಅಂದ್ರೆ ಅವ್ರ ಜಾತಿ ಅವ್ರಿಗೆ ಭಾರಿ ಇರ್ತದೆ. ಯಾರೂ ಮತಾಂತರ ಆಗಂಗಿಲ್ಲ. ಇದು ಸುಳ್ಳೆ ಕಟ್ಟಕತೆ. ಇದು RSS ಮಂದಿ ಮತಾಂತರ ಆ ಥರ ಅಂತೇಳಿ ಇದೊಂದು ಕಟ್ಟಕತೆ ಕಟ್ಟಿ ಅವ್ರಿಗೆ ಸುಳ್ಳು ಅಪವಾದ ಹೊರಿಸಿ ಅವ್ರಿಗೆ ಪೊಲೀಸ್ ಜೈಲೊಳಗೆ ಹಾಕುವಂಥ ಕೆಲಸ ಇವರು ಕೃತ್ಯ ಏನು ಮಾಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಕೊಡ್ಬೇಕಂತ ಹೇಳಿ ಅಂದು ವಿಚಾರ. ಯಾಕಂದ್ರೆ ಸುಳ್ಳು ಆರೋಪ ಅವ್ರ ಮ್ಯಾಗ ಮಾಡಿದ್ದಾರೆ. ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅವ್ರು ಹೆಂಗೆ ಅದಾರ ಅನ್ನೋದು ನಮ್ಗೆ ಗೊತ್ತದ. ಎಲ್ಲ 8 ಡಿಸ್ಟಿಕಲ್ಲಿ ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಒಂದು ಇದು ಅದ, NGO ಅದ, ಎಲ್ಲ ಅದ. ದಿಲ್ಲಿ ತನಕ ಆಗಲಿ ನಾವು ಎಲ್ಲ ಕಡೆನೇ ಹೋಗಿ ಬಂದವರದೇವಿ. ಈಗ 25 ವರ್ಷನಾಗ ಅವ್ರು 8 ಸಂಸ್ಥೆಗಳದಾವು. ಆ ಸಂಸ್ಥೆಗಳಿಗೆ ನಾವು ಭೇಟಿ ಕೊಟ್ಟವರದೇವಿ. ಅವ್ರು ಹೆಂಗೆ ಅದಾರ ಏನದಾರ ಅನ್ನೋದು ನಮ್ಗೆ ಗೊತ್ತದ. ಅದಕ್ಕೆ ಇದು ಏನು ಸುಳ್ಳು ಅಪವಾದ ಹೊರಿಸಿ ಅವ್ರಿಗೇನು ಜೈಲೊಳಗೆ ಅವ್ರಿಗೆ ಇಡುವಂಥದ್ದು ಇದು ಕೃತ್ಯ ಮಾಡಿದ್ದಾರೆ. ಅವರಿಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟದವ್ರಿಗೆ ಹೇಳೋದು ಇಷ್ಟೇ, ಅದಕ್ಕೆ ಏನದ ಅನ್ನೋದು ಸೂಕ್ತ ನೀವು ತನಿಖೆ ಮಾಡಿ ಇವ್ರಿಗೇನು ಮಾಡ್ಯಾರ ಅವ್ರಿಗೂ ಕೂಡ ಅದೇ FR ಮಾಡಿ ಅವ್ರಿಗೆ ಒಳಗೆ ಹಾಕುವಂಥ ಕೆಲಸ ಆಗಲಿ ಅಂತೇಳಿ ಈ ಮುಖಾಂತರ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ರಾಜ್ಪಾಲರಿಗೆ ಆಗಲಿ, ಅಲ್ಲಿ ಗೌರ್ಮೆಂಟ್ದವ್ರಿಗೆ, ಅಲ್ಲಿ ಡಿಪಾರ್ಟ್ಮೆಂಟ್ದವ್ರಿಗೆ, ಇಲ್ಲಿಂದ ನಾವು ಅಲ್ಲಿ ಕಳಿಸ್ತಾ ಇದ್ದೇವೆ ಸಂದೇಶ ಅಂತಂದ್ರೆ ಅವ್ರಿಗೆ ಇದೇ ಒಂದು ನಾನು ಮೆಸೇಜ್ ಕೊಡೋದು. ಯಾವುದೇ ಒಂದು ಮನುಷ್ಯನಿಗಾಗಲಿ, ಹೆಣ್ಮಕ್ಳಿಗಾಗಲಿ, ಯಾರಿಗೆ ಹಿಂದುಳಿದ ವರ್ಗ ಹೆಣ್ಮಕ್ಳಿಗಾಗಲಿ ನೀವು ಒಳಗೆ ಹಾಕೋಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡಿ ತನಿಖೆ ಮಾಡಿ ಹಿಂದಾಗಡೆ ಅದಕ್ಕೆ ಕಾನೂನು ಕ್ರಮ ಕೊಡ್ರಿ ಅಂತೇಳಿ ದಯವಿಟ್ಟು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಅವ್ರು ಹೋಗಿ ಬಂದರು, ಸುಳ್ಳು ಹೋಗಿ ಬಂದರು.
ಅವರ ಆಪಾದನೆ ಇಲ್ಲ, ಅದು ಸುಳ್ಳೆ ಅವ್ರ ಮ್ಯಾಗ ಆಪಾದನೆ ಹೊರಿಸಿ ಸುಳ್ಳು ಆಪಾದನೆ ಮಾಡಿ ಅವ್ರಿಗೆ ಜೈಲಿಗೆ ತಳ್ಳಿ ಅವ್ರಿಗೆ ಹೊಟ್ಟೆ ಬೇಲ್ ಆಲಾರ್ದಂಗೆ ನೋಡಿಕೊಂಡು ಇದು ಏನಿದು ಅರ್ಥ? ಮರ್ಡರ್ ಮಾಡಿದವ್ರು 15 ದಿನದಾಗ 1 ವಾರದಾಗ ನೀವು ಹೊರಗೆ ಬಿಡ್ತೀರಿ. ಇವ್ರು ಏನೂ ಆಪಾದನೆ ಇಲ್ದಾನೆ ಒಳಗೆ ಕೂತ್ರೆ ಇವ್ರಿಗೆ ಬೇಲ್ ಕೊಡಕ್ಕೆ ತಯಾರಿಲ್ಲ. ಏನು ಇದು ಷಡ್ಯಂತ್ರ? ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಷಡ್ಯಂತ್ರ ಇದೇ ಥರ ನೀವು ಕಂಟಿನ್ಯೂ ಮಾಡಿದ್ರೆ ನಾವು ಬೇರೆ ಉಗ್ರ ಹೋರಾಟ ಮಾಡಿಕೊಂಡು ತಿಂಗಳಾನ್ಗಟ್ಲೆ ಊರೆಲ್ಲ ಬೆಂಕಿ ಹತ್ತಿ ಉರಿತಾವತ್ತು ಹೇಳಿ ಈ ಮುಖಾಂತರ ಒಟ್ಟು ನಾವು ಏನು ಅವರು ರಾಜ್ಪಾಲರದಾರ ಏನಲ್ಲಿ ಏನು ಡಿಪಾರ್ಟ್ಮೆಂಟ್ದವ್ರು ಇದು ಮಾಡ್ಯಾರ ಅವ್ರಿಗೆ ನಾ ಇದು ಸೂಚನೆ ಕೊಡ್ತಾ ಇದ್ದೀನಿ. ಇಟ್ರ ಮ್ಯಾಗ ನೀವು ತಿಳ್ಕೊಂಡು ಹಿಂದುಳಿದ ವರ್ಗದವ್ರ ಮ್ಯಾಗ ಅನ್ಯಾಯ ಆದಾಗ ಸೂಕ್ತ ತನಿಖೆ ತೊಗೊಂಡು ನೀವು FIR ಹಾಕೋರಿ ಅಂತ ಹೇಳಿ ಈ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ನೇರವಾಗಿ ಆರೋಪ ಮಾಡಿದ್ರೆ RSS ದವರು ಇದನ್ನ ಮಾಡಿದ್ದಾರೆ. ಹೌದು, ಅವರು ಹಿಂದುಳಿದ ವರ್ಗದವ್ರಿಗೆ ಬೆನ್ನು ಹತ್ತೋರು RSS ದವರೇ. ನೇರವಾಗಿ ಹೇಳ್ತೀನಿ ನಾ, ಹಿಂದುಳಿದ ವರ್ಗದವ್ರಿಗೆ ಬೆನ್ನು ಹತ್ತೋರು RSS ಅವರೇ. ಇವರು ಏನು ಮತಾಂತರ ಮಾಡಕತ್ತಾರೆ, ಇವ್ರು ಜಾತಿ ಬಿಟ್ಟು ಜಾತಿ ಹಾಕ್ತಾರೆ ಅಂತ ಹೇಳಿ ಬೆನ್ನು ಹತ್ತದವ್ರೆ RSS ದವರು. ಮೂಲತಃ ಅವಾಗ ನಾನು ಒಂದು ಕ್ವಶನ್ ಕೇಳಿದ್ರೆ ಫಾಸ್ಟ್ರಿಗೆ ಒಂದು ಕ್ವಶನ್ ಕೇಳಿದ್ದೆ, ಇದರ ಮೂಲ ಉದ್ದೇಶಗಳು ಏನು ಅಂತ. ಅವ್ರು ಹೇಳಿದ್ರು ನೇರವಾಗಿ ಬಜರಂಗ ದಳದ ಮೇಲೆ ಆರೋಪ ಮಾಡಿದ್ರು, RSS ದವ್ರ ಮೇಲೆ ಒಂದು ಆಪಾದನೆ ಮಾಡ್ತಾ ಇದ್ರು. ಅಣ್ಣ, ಇದು ಬಜರಂಗ ದಳ RSS ಎರಡು ಒಂದು ನಾಣ್ಯದ ಮುಖಗಳು ಇದ್ದಂಗೆ. ಇವರು ಒಂದು ನಾಣ್ಯದ 2 ಮುಖಗಳು. ಬಜರಂಗ ದಳ RSS ಎಲ್ಲ ಒಂದೇ. ನಾವು ಇಲ್ಲಿವರೆಗೆ ನೋಡ್ಕೊತ ಬಂದು ಅವರೇ ಅನ್ಯಾಯಕ್ಕೆ ಒಳಗಾಗದವ್ರು. ನಾವು ಎಲ್ಲೇ ಆಗಲಿ, ದಲಿತರ ಮ್ಯಾಗಲಾಗಲಿ ಎಲ್ಲೇದ್ರಾಗಲಿ ಇವ್ರು ಹಿಂದೂ ಅಂತಾರೆ, ದಲಿತರಿಗೆ ಹಿಂದೂ ಒಪ್ಕೋತಾರ ಇವರು? ಇಲ್ಲ. ಮತ್ತು ಹಿಂದೂ ಚುಚ್ಚು ಕೆಲಸ ಮಾಡ್ತಾರೆ. ಅದಕ್ಕೆ ನಾ ಹೇಳೋದಿಷ್ಟೇ, ಹಿಂದುಳಿದ ವರ್ಗದವ್ರಿಗೆ ಯಾರಿಗೆ ಏನಾದ್ರೂ ಮುಂದೆ ನಾವು ಉಗ್ರ ಹೋರಾಟ ಹಾಕೋತೀವಿ ಎಲ್ಲ ಜಾತಿ ಜನರು ಅಂತೇಳಿ ಈ ಮುಖಾಂತರ ನಾನು ಹೇಳೋಕ್ಕಾಗಿ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಏನು ಅಸ್ಸಾಂ ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ಏನು ಒಂದು ಅಪರಾಧವನ್ನು ಮಾಡಿದಿರಿ ಅಂತ ಏನು ಸುಳ್ಳು ಕೇಸನ್ನು ಆಪಾದನೆ ಕುರಿತಾಗಿ ಏನು ಹೇಳಿದ್ರು, ಇವತ್ತು ಇದು ಅಸಲಿ ಸತ್ಯ ಏನಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸೋಫಿಯಾನ್ ಜೊತೆಗೆ ನಾನು ಮಲ್ಲಿಕಾರ್ಜುನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಆರ್1 ನ್ಯೂಸ್ ವಿಜಯಪುರ. ಮತ್ತು ಇದನ್ನು ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಮಸ್ಕಾರ.